ಬಯಲ ಮಾನಸ ದೇವ ಪ್ರಭುವಾಗಿ ಬಂದ, ಜ್ಯೋತಿ ಭುವಿಯ ಬೆಳಗ್ಗೆ ಪ್ರಭುದೇವರ ಜ್ಯೋತಿ ಭುವಿಯ ಬೆಳಗ್ಗೆ. ಕಂಡುದೆಲ್ಲ ಪಾವನ, ಕೇಳಿತ್ತೆಲ್ಲ ಪರಮ ಬೋಧೆ, ಮುಟ್ಟಿತ್ತೆಲ್ಲ ಪರುಷದ ಸೋಂಕು, ಒಡನೆ ನುಡಿದವರೆಲ್ಲರೂ ಸದ್ಯೋನ್ಮುಕ್ತರು, ಸುಳಿದ ಸುಳುಹೆಲ್ಲ ಜಗತ್ಪಾವನ, ಮೆಟ್ಟಿದ ಧರೆಯೆಲ್ಲವೂ ವೈಮುಕ್ತ ಕ್ಷೇತ್ರ, ಸೋಂಕಿದ ಜಲವೆಲ್ಲವೂ ಪುಣ್ಯ ತೀರ್ಥಂಗಳು, ಶರಣೆಂದು ಭಕ್ತಿ ಮಾಡಿದವರೆಲ್ಲರೂ ಸಾಯುಜ್ಯರು, ಗುಹೇಶ್ವರನ ಶರಣನ ಸುಳುಹಿನ ಸೊಗಸನ್ನು ಉಪಮಿಸಬಾರದು. ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ 489. ಬಹಳ ಸುಂದರವಾದ ವಿಚಾರವನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಅಲ್ಲಮ ಪ್ರಭುದೇವರು ಜ್ಞಾನೋದಯವನ್ನು ಪಡೆದುಕೊಂಡು ಸಾಕ್ಷಾತ್ಕಾರದ ಪರಮಾನಂದವನ್ನು ಅಪಾರವಾಗಿ ಅನುಭವಿಸಿ ಈಗ ತಾವು ಅನುಭವಿಸಿದ ಅನಂತದ ಆನಂದವನ್ನು ಲೋಕಕ್ಕೆಲ್ಲ ಉಣಬಡಿಸ್ತಾ ಇದ್ದಾರೆ ಅನುಭವದಲ್ಲಿ, ದಾಸೋಹದಲ್ಲಿ. ಅಲ್ಲಮ ಪ್ರಭುದೇವರು ಈ ಅನುಭವ ಜ್ಞಾನವನ್ನು ಎಲ್ಲೆಲ್ಲಿ ನೀಡುತ್ತಾರೆ ಅದೇ ಒಂದೊಂದು ಊರು ಒಂದೊಂದು ಅನುಭವ ಮಂಟಪ. ಅನೇಕರೇ ತಿಳ್ಕೊಂಡಿದ್ದಾರೆ ಅನುಭವ ಮಂಟಪ ಅಂತ ಹೇಳಿದರೆ ಆ ಕಲ್ಯಾಣ ಪಟ್ಟಣದೊಳಗೆ ಒಂದು ಕಲ್ಲಿನ ಕಟ್ಟಡ ಕಟ್ಟಿಬಿಟ್ಟಿದ್ದಾರೆ, ಅಲ್ಲೊಂದು ಕುರ್ಚಿ ಹಾಕಿದ್ದಾರೆ, ಅದೇ ಶೂನ್ಯ ಸಿಂಹಾಸನ, ಅದೇ ಅನುಭವ ಮಂಟಪ ಅಂತ. ಎಲ್ಲ ಬರೀ ಸ್ಟೇಲ್ ನಿರರ್ಥಕವಾದ ಮಾತುಗಳು. ಅವೆಲ್ಲ ಕಲ್ಲಿನ ಕಟ್ಟಡ ಅಲ್ಲ ಅನುಭವ ಮಂಟಪ. ಅನುಭವ ಮಂಟಪ ಹೆಸರು ಹೇಳ್ತದೆ. ಅನುಭವ ಎಂಬುದಾಗಿ ಹೇಳಿದರೆ ಅನುಭವದ ಆನಂದ, ಮಂಟಪ ಅಂತ ಹೇಳಿದರೆ ಅನುಭವದ ಆನಂದದ ಅನುಭವ ಗೋಷ್ಠಿ. ಅದು ಕಲ್ಲು ಕಾಷ್ಟ ಲೋಹ ಇವುಗಳ ಸಮುದಾಯವಾಗಿ ಕಟ್ಟಿರ್ತಕ್ಕಂಥದ್ದಲ್ಲ, ಅದು ಬಯಲು. ಅದನ್ನೇ ಅಲ್ಲಮ ಪ್ರಭುದೇವರು ಅನೇಕ ವಚನಗಳಲ್ಲಿ ಬಯಲನ್ನೇ ಬಿತ್ತಿ ಇತ್ಯಾದಿ ಹೇಳ್ತಾರೆ. ಈಗ ವಚನಕ್ಕೆ ಬರೋಣ. ಏನದು? ತಾವು ಏನು ಜ್ಞಾನದ ಅನುಭವದ ಆನಂದವನ್ನು ಪಡೆದುಕೊಂಡಿದ್ದಾರೆ ತಪಸ್ಸಿನ ಕಾಲಕ್ಕೆ, ಅದನ್ನು ಈಗ ಲೋಕಕ್ಕೆಲ್ಲ ಅನುಭವದ ಮೂಲಕ, ಶಿವಾನುಭವದ ಮೂಲಕ ಉಣಪಡಿಸ್ತಾ ಇದ್ದಾರೆ. ಅವರು ಎಲ್ಲೆಲ್ಲಿ ಲೋಕ ಸಂಚಾರ ಮಾಡ್ತಾರೆ, ಪ್ರತಿಯೊಂದು ಹಳ್ಳಿ, ಊರು, ನಗರ, ಪಟ್ಟಣ ಎಲ್ಲೆಲ್ಲಿ ಅವರು ಶಿವಾನುಭವ ಗೋಷ್ಠಿ ನಡೆಸ್ತಾರೆ, ಅಲ್ಲೆಲ್ಲ ಒಂದೊಂದು ಅನುಭವ ಮಂಟಪ, ಅಲ್ಲೆಲ್ಲ ಒಂದೊಂದು ಶಿವಾನುಭವ ಗೋಷ್ಠಿ. ಅವರ ಶಿವಾನುಭವ ಗೋಷ್ಠಿಯನ್ನು ಕೇಳಲಿಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಬಂದು ಮೆಂದುಂಡು ಪಾವನರಾಗಿ, ಪರಮ ಪಾವನರಾಗಿ ಧನ್ಯತೆಯನ್ನು ಪಡೆದುಕೊಂಡು ಹೋಗ್ತಾರೆ. ನಾವೆಲ್ಲ ಜನನ ಮರಣ ಹುಟ್ಟು ಸಾವಿನಲ್ಲಿ ಸಂಸಾರದ ಕಷ್ಟ ಕೋಟಲೆಗಳಲ್ಲಿ ನಲುಗಿ ಹೋಗಿದ್ದೇವೆ. ಇಂಥ ಕಷ್ಟ ಕೋಟಲೆಗಳಿಂದ ಪಾರಮವಾಗಿ ಇನ್ನೊಂದೇ ಅನುಭವದ ಆನಂದದ ಅನಂತದ ಸುಖ ಇದೆ ಎನ್ನುವುದನ್ನು ದರ್ಶನ ಮಾಡಿಸ್ತಂಥವರು ಅಲ್ಲಮ ಪ್ರಭುದೇವರು. ಲೋಕವೆಲ್ಲವೂ ಕೂಡ ವಿಷಯ, ಇಂದ್ರಿಯ, ವ್ಯಸನ, ಮದ ಇವುಗಳ ಸ್ತ್ರೀ ಸುಖವೇ, ಹಣದ ಸುಖವೇ ಸುಖ, ಭೋಗದ ಸುಖವೇ ಸುಖ ಎಂಬುದಾಗಿ ಈ ವೈಭೋಗದಲ್ಲಿ ಮುಳುಗಿರ್ತಕ್ಕಂಥ ಮನುಷ್ಯರಿಗೆ ಇದರ ಆಚೆಗೆ ಇನ್ನೊಂದು ಅನಂತದ ಆನಂದದ ದರ್ಶನ ಅನುಭವ ಇದೆ ಎನ್ನುವ ಆ ಅನಂತದ ಸುಖವನ್ನು ದರ್ಶನ ಮಾಡಿಸಿದವರು ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರ ಇಂತಹ ಅನೇಕ ಅನುಭವದ ಆನಂದ ಅವರ ಎಲ್ಲ ವಚನಗಳಲ್ಲಿಯೂ ಅದು ಅಭಿವ್ಯಕ್ತಿವಾಗ್ತದೆ. ಅಂಥ ಅಭಿವ್ಯಕ್ತಿಯ ಆನಂದ ಈ ವಚನದಲ್ಲಿಯೂ ಇದೆ. ಯಾರ್ಯಾರು ಅಲ್ಲಮ ಪ್ರಭುದೇವರ ಶಿವಾನುಭವವನ್ನು ಕೇಳುತ್ತಾರೆ, ಯಾರ್ಯಾರು ಅಲ್ಲಮ ಪ್ರಭುದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ, ಯಾರ್ಯಾರು ಅವರ ಸ್ಪರ್ಶವನ್ನು, ದರ್ಶನವನ್ನು, ಅನುಗ್ರಹವನ್ನು ಪಡ್ಕೊಳ್ಳುತ್ತಾರೆ, ಅವರೆಲ್ಲ ಮುಕ್ತರು, ಪಾವನರು. ಹೀಗೆ ಅಲ್ಲಮ ಪ್ರಭುದೇವರ ವಚನದಲ್ಲಿ ಕಂಡುದೆಲ್ಲ ಪಾವನ. ಅವರು ಕಣ್ಣಿನಲ್ಲಿ ಎಲ್ಲೆಲ್ಲಿ ಏನು ದರ್ಶನ ಮಾಡುತ್ತಾರೆ ಅವೆಲ್ಲವೂ ಪಾವನ. ಅವ್ರ ಕಣ್ಣಿಗೆ ಏನೇನು ಬೀಳುತ್ತದೆ ಅವೆಲ್ಲವೂ ಮುಕ್ತಾತ್ಮತೆಯನ್ನು ಪಡೆದುಕೊಳ್ಳುತ್ತದೆ. ಇದು ಮಹಾತ್ಮನ ಶರಣರ ವ್ಯಕ್ತಿತ್ವ. ಕಂಡುದೆಲ್ಲ ಪಾವನ. ಯಾರು ಭವ ದುಃಖಿಗಳಾಗಿರ್ತಾರೆ ಅಂತಹ ಭವ ದುಃಖಿಗಳ ದುಃಖವೆಲ್ಲವನ್ನು ಪರಿಹರಿಸ್ತಕ್ಕಂಥ ನೋಟದ ದರ್ಶನ ಅಲ್ಲಮ ಪ್ರಭುದೇವರದು. ಕಂಡುದೆಲ್ಲ ಪಾವನ, ಕೇಳಿತ್ತೆಲ್ಲ ಪರಮಬೋಧೆ. ಅಲ್ಲಮ ಪ್ರಭುದೇವರು ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದಾಗಿ ಹೇಳ್ತಾರೆ. ಇಂತಹ ಜ್ಯೋತಿರ್ಲಿಂಗದ ವಾಣಿ ಏನು ಅವರ ಅನುಭವದಿಂದ ಅಭಿವ್ಯಕ್ತಿಯಾಗ್ತದ, ಆ ವಾಣಿಯನ್ನು ಯಾರು ಕೇಳಿಕೊಂಡು ಮನನ ಮಾಡ್ತಾರೆ, ನಿಧಿಧ್ಯಾಸನ ಮಾಡ್ತಾರೆ,
ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ತಮ್ಮ ಜೀವನದೊಳಗೆ ಅನುಷ್ಠಾನ ಮಾಡುತ್ತಾರೆ ಅಂಥವರೆಲ್ಲರ ಬದುಕು ಏನಪ್ಪ ಕೇಳಿತ್ತೆಲ್ಲ ಅದು ಪರಮ ಬೋಧೆ, ದಿವ್ಯ ಬೋಧೆಯಾಗಿರುತ್ತದೆ. ಆ ದಿವ್ಯ ಬೋಧೆಯನ್ನು ಯಾರು ಪಡೆದುಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಆಚರಣೆ ಮಾಡುತ್ತಾರೆ ಅವರ ಬದುಕೆಲ್ಲವೂ ಪಾವನ. ಮುಟ್ಟಿತ್ತೆಲ್ಲ ಪುರುಷದ ಸೋಂಕು. ಯಾರು ಶಿವಾನುಭಾವಿಗಳು ಮಹಾತ್ಮರು ಶರಣರು ಏನೇನು ಹಸ್ತವನ್ನು ಮುಟ್ತಾರೆ, ಯಾವ್ಯಾವುದವ್ರ ಹಸ್ತಸ್ಪರ್ಶಕ್ಕೆ ಒಳಗಾಗ್ತದ ಅದೆಲ್ಲವೂ ಕೂಡ ಪರುಷವಾಗ್ತದೆ. ಅಂದ್ರೇನು? ಕಬ್ಬಣ ಬಂಗಾರ ಆಗ್ತದೆ, ಹಿತ್ತಾಳೆ ಬಂಗಾರ ಆಗ್ತದೆ. ಹಾಗೆ ಗುರುವಿನ ಅನುಗ್ರಹ ಸ್ಪರ್ಶವನ್ನು ಪಡೆದುಕೊಂಡಂಥ ಬಹುವಾರಿಯಾಗಿರುವ ಮಾನವ ಮುಕ್ತಾತ್ಮನಾಗ್ತಾನೆ, ಭವದಿಂದ ಬಿಡುಗಡೆಯನ್ನು ಪಡೆದುಕೊಳ್ತಾನೆ. ಹೀಗೆ ಅಲ್ಲಮ ಪ್ರಭುದೇವರು ತಮ್ಮ ದರ್ಶನ ಲೋಕಕ್ಕೆ ಏನು ದಿವ್ಯ ಜೀವನವನ್ನು ಪರಿವರ್ತನೆಗೊಳಿಸ್ತದೆ ಅನ್ನತಕ್ಕಂಥದ್ದನ್ನು ವಚನದಲ್ಲಿ ಹೇಳುತ್ತಾರೆ. ಒಡನೆ ನುಡಿದವರೆಲ್ಲರೂ ಸದ್ಯೋನ್ಮುಕ್ತರು. ಗುರುವಿನಿಂದ ಯಾವ ಜ್ಞಾನೋಪದೇಶವನ್ನು ಪಡೆದುಕೊಂಡು ಗುರುವಿನಂತೆ ಯಾರು ನಡೆದುಕೊಳ್ಳುತ್ತಾರೆ ಅವರ ಆ ಕೂಡಲೇ ಅಲ್ಲಿಂದಲೇ ಮುಕ್ತಾತ್ಮ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಸುಳಿದ ಸುಳುಹೆಲ್ಲವೂ ಜಗತ್ಪಾವನ. ಇಂತಹ ಮಹಾತ್ಮರು, ಇಂತಹ ಅಲ್ಲಮ ಪ್ರಭುದೇವರು, ಇಂತಹ ಶಿವಶರಣರು ಎಲ್ಲೆಲ್ಲಿ ಸುಳುಹು ದೋರುತ್ತಾರೆ ಅವೆಲ್ಲವೂ ಕೂಡ ಜಗತ್ಪಾವನ, ಜಗತ್ತೇ ಪಾವನವಾಗ್ತದೆ. ಮೆಟ್ಟಿದ ದೆರೆಯೆಲ್ಲವೂ ವಿಮುಕ್ತ ಕ್ಷೇತ್ರ. ಪುಣ್ಯಕ್ಷೇತ್ರಗಳನ್ನು ಅವಿಮುಕ್ತ ಕ್ಷೇತ್ರಗಳನ್ನು ಎಲ್ಲೆಲ್ಲಿಯೋ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಮಹಾತ್ಮರು ಯಾವ ಭೂಮಿಯಲ್ಲಿ ಪಾದ ಸ್ಪರ್ಶ ಮಾಡ್ತಾರೆ ಅದೇ ವಿಮುಕ್ತ ಕ್ಷೇತ್ರವಾಗ್ತದೆ. ಇದು ಶಿವಶರಣರ ಶಿವಾನುಭಾವಿಗಳ ಮಹಾತ್ಮರ ಘನತೆ. ಇದು ಅಲ್ಲಮ ಪ್ರಭುದೇವರು ಏರಿದ ಎತ್ತರ. ಸೋಂಕಿದ ಸುಳುಹೆಲ್ಲವೂ ಸೋಂಕಿದ ಜಲವೆಲ್ಲವೂ ಪುಣ್ಯತೀರ್ಥಗಳು. ಯಾವ್ಯಾವುದನ್ನು ಅಲ್ಲಮ ಪ್ರಭುದೇವರು ಸೋಂಗ್ತಾರೆ, ಎಲ್ಲಿ ಅವರು ಮಜ್ಜನ ಮಾಡುತ್ತಾರೆ, ಎಲ್ಲಿ ಪೂಜೆಗೆ ಅಗ್ಗವಣಿಯನ್ನು ತೆಗೆದುಕೊಳ್ಳುತ್ತಾರೆ ಅವೆಲ್ಲವೂ ಕೂಡ ಪುಣ್ಯ ತೀರ್ಥಗಳಾಗುತ್ತವೆ. ಶರಣೆಂದು ಭಕ್ತಿಯ ಮಾಡಿದವರೆಲ್ಲರೂ ಸಾಯುಜ್ಯರು. ಯಾರು ಇಂಥ ಮಹಾತ್ಮರ ಸುಳುಹನ್ನು ಕಂಡು ಅಲ್ಲಿ ಯಾರು ಭಕ್ತಿ ಮಾಡ್ತಾರೆ ಅವರೆಲ್ಲರೂ ಮುಕ್ತಾತ್ಮರಾಗ್ತಾರೆ, ಜನನ ಮರಣ ವಿದೂರರಾಗ್ತಾರೆ, ಸಾಯುಜ್ಯ ಪದವಿಯನ್ನು ಪಡೆದುಕೊಳ್ತಾರೆ. ಗುಹೇಶ್ವರನ ಶರಣನ ಸುಳುಹಿನ ಸೊಗಸನ್ನು ಉಪಮಿಸಬಾರದು. ಇಂತಹ ಗುಹೇಶ್ವರನ ಶರಣರು ಏನಿದಾರಲ್ಲ ಇವರು ಸುಳಿವ ಸೊಗಸನ್ನು, ಅದು ಮಾಡ್ತಕ್ಕಂಥ ಆನಂದದ ಪರಿಣಾಮವನ್ನು ಉಪಮಿಸಬಾರದು. ಮಾತುಗಳಲ್ಲಿ, ಉಪಮೆಯಲ್ಲಿ, ರೂಪಗಳಲ್ಲಿ ಇನ್ನೊಂದು ಹೋಲಿಕೆ ಮಾಡಿ ಹೇಳಲಿಕ್ಕೆ ಬರುವುದಿಲ್ಲ. ಹಿಮಾಲಯಕ್ಕೆ ಹೇಗೆ ಹಿಮಾಲಯ ಸರಿಸಾಟಿಯೋ ಹಾಗೆ ಮಹಾತ್ಮರಿಗೆ ಮಹಾತ್ಮರೇ ಸರಿಸಾಟಿ ಎಂಬುದಾಗಿ ಅಲ್ಲಮ ಪ್ರಭುದೇವರು ಮಹಾತ್ಮರ ಶಿವಾನುಭಾವಿಗಳ ದರ್ಶನ ಲೋಕಕ್ಕೆ ಪಾವನ ಎನ್ನುವುದನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ದರ್ಶನ ಮಾಡಿಸಿದ್ದಾರೆ. ವಿಜಯ TV 12 ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ 489.